ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಹಿಂದಿ ಭಾಗ 1 ಪಾಠ 2 ಮಿರ್ಚ್ ಮಸಾಲ. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಾರ್ಥನಾ ಪದ್ಯದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಮಿರ್ಚ್ ಮಸಾಲ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ ಪ್ರಶ್ನೆ ನಂಬರ್ 1, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, ಏಕ್ ದಿನ್ ಭೋಲು ಕ್ಯಾ ಕರ್ ರಹಾ ತಾ. ಒಂದು ದಿನ ಭೋಲು ಏನು ಮಾಡುತ್ತಿದ್ದನು ಎಂದು ಕೇಳುತ್ತಿದ್ದಾರೆ. ಉತ್ತರವನ್ನು ಬರೆಯೋಣ. ಏಕ್ ದಿನ್ ಭೋಲು ಆಂಗನ್ ಮೇ बैठकर दूध पी रहा था. ಒಂದು ದಿನ ಭೋಲು ಅಂಗಳದಲ್ಲಿ ಕುಳಿತುಕೊಂಡು ಹಾಲನ್ನು ಕುಡಿಯುತ್ತಿದ್ದನು. ಪ್ರಶ್ನೆ ನಂಬರ್ 2, ದೂದ್ ಕಹಾ ಫೈಲ್ ಗಯಾ. ಹಾಲು ಎಲ್ಲಿ ಚೆಲ್ಲಿತು ಎಂದು ಕೇಳುತ್ತಿದ್ದಾರೆ. ದೂದ್ ಜಮೀನ್ ಪರ್ ಫೈಲ್ ಗಯಾ. ಹಾಲು ನೆಲದ ಮೇಲೆ ಬಿದ್ದಿತು. ಪ್ರಶ್ನೆ ನಂಬರ್ 3, ದೂದ್ ಮೇ ಉಸ್ಕೋ ಕ್ಯಾ ದಿಖಾಯಿ ದಿಯೆ. ಹಾಲಿನಲ್ಲಿ ಅವನಿಗೆ ಏನು ಕಂಡಿತು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ದೂದ್ ಮೇ ಉಸ್ಕೋ ದೋ ಪಂಖ್ ದಿಖಾಯಿ ದಿಯೆ. ಹಾಲಿನಲ್ಲಿ ಅವನಿಗೆ 2 ರೆಕ್ಕೆಗಳು ಕಾಣಿಸಿಕೊಂಡವು. ಪ್ರಶ್ನೆ ನಂಬರ್ 4, ಹೀರಾ ಕಿಸೆ ನ ಪಚಾಪಾಯಿ. ಹೀರಾ ಯಾವುದನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ ಅಥವಾ ಹೀರಾಳಿಗೆ ಯಾವುದನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. भोलू से दूध में पंख देखने की बात बता दी. इस बात को हीरा पचा न पाई. ಭೋಲು ಹಾಲಿನಲ್ಲಿ ರೆಕ್ಕೆಗಳನ್ನು ನೋಡಿರುವಂತಹ ವಿಷಯವನ್ನು ಅವಳಿಗೆ ಹೇಳಿದನು. ಈ ಮಾತನ್ನು ಅವಳಿಗೆ ಜೀರ್ಣಿಸಿಕೊಳ್ಳಲು ಆಗಲಿಲ್ಲ. ಈ ರೀತಿಯಾಗಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 5, ಚಂಪಾನೆ ಕಿಸ್ಕೋ ದೇಖ್ತೆ ಹಿ ಸಾರಿ ಬಾತೆ ಉಗಲ್ದಿ. ಚಂಪಾ ಯಾರನ್ನು ನೋಡುತ್ತಿದ್ದಂತೆ ಎಲ್ಲ ಮಾತುಗಳನ್ನು ಹೇಳಿಬಿಟ್ಟಳು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಚಂಪಾನೆ ಅಪ್ನಿ ಸಹೇಲಿ ಚಮೇಲಿ ಕೋ ದೇಖ್ತೆ ಹಿ ಸಾರಿ ಬಾತೆ ಉಗಲ್ದಿ. ಚಂಪಾ ಅವಳ ಸ್ನೇಹಿತೆ ಅಥವಾ ಅವಳ ಗೆಳತಿ ಚಮೇಲಿಯನ್ನ ನೋಡುತ್ತಿದ್ದಂತೆಯೇ ಆ ಎಲ್ಲ ಮಾತುಗಳನ್ನು ಹೇಳಿಬಿಟ್ಟಳು. 6ನೇ ಪ್ರಶ್ನೆ, ಚಮೇಲಿನೇ ಚಂಪಾಸೆ ಕ್ಯಾ ಕಹ. ಚಮೇಲಿ ಚಂಪಾಳಿಗೆ ಏನೆಂದು ಹೇಳಿದಳು ಎಂದು ಕೇಳುತ್ತಿದ್ದಾರೆ. ಚಮೇಲಿನೇ ಚಂಪಾಸೆ ಕಹಾಕಿ. ಚಮೇಲಿಯು ಚಂಪಾಳಿಗೆ ಹೇಳಿದಳು. ಪೂರಾ ಕಬೂತರ್ ಅಂದರೆ ಪೂರ್ಣವಾದಂತಹ ಪಾರಿವಾಳ. ಕಬೂತರ್ ತೋ ಇತ್ನಾ ಬಡಾ ಪಕ್ಷಿ ಹೈ. ಪಾರಿವಾಳವು ಇಷ್ಟೊಂದು ದೊಡ್ಡ ಪಕ್ಷಿಯಾಗಿದೆ. ಖಾಯಾ ಕೈಸೆ ಹೋಗ. ಅವನು ಹೇಗೆ ತಿಂದಿರಬಹುದು ಎಂದು ಕೇಳಿದ್ದಾಳೆ. ಪ್ರಶ್ನೆ ನಂಬರ್ 7, ದೂರ್ ದೂರ್ ಸೆ ಲೋಗ್ ಕ್ಯೂ ಆನೆ ಲಗೆ. ದೂರ ದೂರದಿಂದ ಜನರು ಏಕೆ ಬರತೊಡಗಿದರು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಭೋಲು ಕಿ ಮುಹ್ ಸೆ ನಿಕಲ್ತೆ ಹುಯೆ ಪಕ್ಷಿಯೋಂ ಕೋ ದೇಖ್ನೆ ಕೆ ಲಿಯೆ ದೂರ್ ದೂರ್ ಸೆ ಲೋಗ್ ಆನೆ ಲಗೆ. ಭೋಲುನ ಬಾಯಿಯಿಂದ ಹೊರಬರುತ್ತಿರುವಂತಹ ಪಕ್ಷಿಗಳನ್ನು ನೋಡುವುದಕ್ಕಾಗಿ ಜನರು ದೂರ ದೂರದಿಂದ ಬರತೊಡಗಿದರು. 8ನೇ ಪ್ರಶ್ನೆ, ಬೇಚಾರೆ ಭೋಲುನೆ ಭಯಭೀತ್ ಹೋಕರ್ ಕ್ಯಾ ಕಿಯಾ. ಭೋಲು ಹೆದರಿಕೊಂಡು ಏನು ಮಾಡಿದನು ಎಂದು ಕೇಳುತ್ತಿದ್ದಾರೆ. ಉತ್ತರ ಬರೆಯಿರಿ. ಬೇಚಾರ ಭೋಲುನೆ ಭಯಭೀತ್ ಹೋಕರ್ ಏಕ್ ಪೇಡ್ ಪರ್ छिप गया था. ಇಲ್ಲಿ ಭೋಲು ಹೆದರಿಕೊಂಡು ಒಂದು ಮರದ ಮೇಲೆ ಅಡಗಿ ಕುಳಿತುಕೊಂಡಿದ್ದನು ಎಂದು ಬರೆಯಿರಿ. ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಪ್ರಶ್ನೆ ನಂಬರ್ 2, ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ. 2ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 1, ಭೋಲು ಕ್ಯೂ ಘಬರಾ ಗಯಾ. ಭೋಲು ಏಕೆ ಹೆದರಿಕೊಂಡನು ಎಂದು ಕೇಳಿದ್ದಾರೆ. ಉತ್ತರ ಬರೆಯೋಣ. ಏಕ್ ದಿನ್ ಶಾಮ್ ಕೋ ಭೋಲು ಆಂಗನ್ ಮೇ बैठकर दूध पी रहा था. उसे खांसी आई. दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया. फैले दूध में उसको 2 पंख दिखाई दिए, इसलिए भोलू घबरा गया. ಈಗ ಇಲ್ಲಿ ಉತ್ತರವನ್ನು ನೋಡಿ. ಏಕ್ ದಿನ್ ಶಾಮ್ ಕೋ ಭೋಲು ಆಂಗನ್ ಮೇ बैठकर दूध पी रहा था. ಒಂದು ದಿನ ಸಂಜೆ ಭೋಲು ಅಂಗಳದಲ್ಲಿ ಕುಳಿತುಕೊಂಡು ಹಾಲನ್ನು ಕುಡಿಯುತ್ತಿದ್ದನು. ಉಸೆ ಖಾಸಿ ಆಯಿ. ಅವನಿಗೆ ಕೆಮ್ಮು ಬಂದಿತು. ದೂದ್ ಕಾ ಲೋಟ ಲುಡಕ್ ಗಯಾ. ಹಾಲಿನ ಲೋಟವು ಇಲ್ಲಿ ಕೈ ತಪ್ಪಿತು ಅಥವಾ ಜಾರಿತು ಎಂದು ಹೇಳಬಹುದಾಗಿದೆ. ತಥಾ ಥೋಡಾ ಸಾ ದೂದ್ ಮುಹ್ ಸೆ ನಿಕಲ್ಕರ್ ಜಮೀನ್ ಪರ್ ಫೈಲ್ ಗಯಾ. ಆದ್ದರಿಂದ ಅವನ ಬಾಯಿಯಿಂದ ಸ್ವಲ್ಪ ಹಾಲು ಇಲ್ಲಿ ತಪ್ಪಿ ಅಥವಾ ನಿಕಲ್ಕರ್ ಎಂದು ಕೊಟ್ಟಿದ್ದಾರೆ. ಜಮೀನ್ ಪರ್ ಫೈಲ್ ಗಯಾ ನೆಲದ ಮೇಲೆ ಬಿದ್ದಿತು. ಫೈಲೆ ಹುಯೆ ದೂದ್ ಮೇ ಅಥವಾ ಫೈಲೆ ದೂದ್ ಮೇ ಉಸ್ಕೋ 2 ಪಂಖ್ ದಿಖಾಯಿ ದಿಯೆ. ಕೆಳಗೆ ಬಿದ್ದಿರುವಂತಹ ಹಾಲಿನಲ್ಲಿ ಅವನಿಗೆ 2 ಚಿಕ್ಕ ರೆಕ್ಕೆಗಳು ಕಂಡವು. ಇಸ್ಲಿಯೇ ಭೋಲು ಘಬರಾ ಗಯಾ. ಆದ್ದರಿಂದ ಭೋಲು ಹೆದರಿಕೊಂಡನು. ಪ್ರಶ್ನೆ ನಂಬರ್ 2 ನೋಡಿ. ಹೀರಾನೆ ಚಂಪಾಸೆ ಕ್ಯಾ ಕಹ. ಹೀರಾ ಚಂಪಾಳಿಗೆ ಏನೆಂದು ಹೇಳಿದಳು ಎಂದು ಕೊಟ್ಟಿದ್ದಾರೆ.
ಉತ್ತರವನ್ನು ಬರೆಯಿರಿ. ಹೀರಾನೆ ಚಂಪಾಸೆ ಕಹಾ, ಹೀರಾ ಚಂಪಾಳಿಗೆ ಹೇಳಿದಳು. ಏಕ್ ರಾಜ್ ಕಿ ಬಾತ್ ಹೈ, ಒಂದು ಗೌಪ್ಯವಾದ ಮಾತಿದೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ, ನಿನಗೆ ಗೊತ್ತಿದೆಯಾ ಇಂದು ಏನಾಯಿತು. ಉನ್ಕೆ ಮುಹ್ ಸೆ ಕಬೂತರ್ ಕಿ ಪಂಖ್ ನಿಕಲೆ, ಅವರ ಬಾಯಿಯಿಂದ ಪಾರಿವಾಳದ ರೆಕ್ಕೆಗಳು ಹೊರಬಂದವು. ಬಹುತ್ ಸಾರೆ, ಬಹಳ. ಮುಜೆ ಚಿಂತಾ ಹೋ ರಹಿ ಹೈ, ನನಗೆ ಚಿಂತೆಯಾಗುತ್ತಿದೆ. ಪರ್ ಕಿಸಿ ಸೆ ಮತ್ ಕೆಹನ, ಆದರೆ ಯಾರಿಗೂ ಹೇಳಬೇಡ ಎಂದು ಹೇಳಿದ್ದಾಳೆ. ಇಲ್ಲಿ ಉತ್ತರವನ್ನು ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ಚಮೇಲಿ ಸೆ ಚಂಪಾನೆ ಭೋಲು ಕೆ ಬಾರೆ ಮೇ ಕ್ಯಾ ಕಹಾ. ಚಮೇಲಿ ಸೆ, ಇಲ್ಲಿ ಚಮೇಲಿಗೆ ಚಂಪಾ ಭೋಲುನ ಬಗ್ಗೆ ಏನೆಂದು ಹೇಳಿದಳು ಎಂದು ಕೊಟ್ಟಿದ್ದಾರೆ. ಉತ್ತರ ಬರೆಯಿರಿ. ಚಮೇಲಿನೇ ಚಂಪಾಸೆ ಕಹಾಕಿ, ಚಮೇಲಿಯು ಚಂಪಾಳಿಗೆ ಹೇಳಿದಳು. आज भोलू जी को खांसी आई और उनके मुंह से एक पूरा कबूतर निकला. कहने से पहले उसने चमे वादा करवा लिया कि वह किसी से यह बात नहीं कहेगी. ಇಲ್ಲಿ ಈಗ ನೋಡಿ, ಚಮೇಲಿಯು ಚಂಪಾಳಿಗೆ ಹೇಳಿದ್ದಾಳೆ. ಆಜ್ ಭೋಲು ಜಿ ಕೋ ಖಾಸಿ ಆಯಿ, ಇಂದು ಭೋಲು ಅವರಿಗೆ ಖಾಸಿ ಬಂದಿತು, ಕೆಮ್ಮು ಬಂದಿತು. ಉನ್ಕೆ ಮೂಸೆ ಏಕ್ ಪೂರಾ ಕಬೂತರ್ ನಿಕಲ, ಅವರ ಬಾಯಿಯಿಂದ ಒಂದು ಪೂರ್ಣವಾದಂತಹ ಪಾರಿವಾಳ ಹೊರಬಂದಿದೆ. ಕೆಹನೆ ಸೆ ಪೆಹಲೆ, ಈ ಮಾತನ್ನ ಹೇಳುವುದಕ್ಕೂ ಮೊದಲು. ಉಸ್ನೆ ಚಮೇಲಿ ಸೆ ವಾದಾ ಕರ್ವಾ ಲಿಯಾ ಕಿ, ಅವಳು ಚಮೇಲಿಯಿಂದ ಮಾತನ್ನ ತೆಗೆದುಕೊಳ್ಳುತ್ತಾಳೆ. ವಹ ಕಿಸಿ ಸೆ ಯಹ ಬಾತ್ ನಹಿ ಕಹೇಗಿ, ಅಂದರೆ ಈ ಮಾತನ್ನ ಅವಳು ಯಾರಿಗೂ ಹೇಳಬಾರದೆಂದು ಅವಳು ಚಮೇಲಿಯಿಂದ ಮಾತನ್ನ ತೆಗೆದುಕೊಂಡಿದ್ದಾಳೆ. ಪ್ರಶ್ನೆ ನಂಬರ್ 4, ಶಾಮ್ ತಕ್ ಗಾಂವ್ ಮೇ ಕೌನ್ ಸಿ ಖಬರ್ ಫೈಲ್ ಗಯಿ, ಸಂಜೆಯವರೆಗೆ ಊರಿನಲ್ಲಿ ಯಾವ ಮಾತು ಹರಡಿತು ಎಂದು ಕೇಳುತ್ತಿದ್ದಾರೆ. ಉತ್ತರ, ಶಾಮ್ ತಕ್ ಗಾಂವ್ ಮೇ ಖಬರ್ ಫೈಲ್ ಗಯಿ ಕಿ ಭೋಲು ಕೆ ಮುಹ್ ಸೆ ಜುಂಡ್ ಜುಂಡ್ ಕೆ ಕಬೂतर, कौवे, गोरैये, मुर्गे, यहाँ तक कि कई आकार के रंग बिरंगे पक्षी, विदेशों के पक्षी भी निकल रहे हैं. इन पक्षियों से आकाश भर गया है. ಈಗ ಉತ್ತರವನ್ನು ನೋಡಿ. ಶಾಮ್ ತಕ್ ಗಾಂವ್ ಮೇ ಖಬರ್ ಫೈಲ್ ಗಯಿ ಕಿ, ಇಲ್ಲಿ ಸಂಜೆಯವರೆಗೆ ಊರಿನಲ್ಲಿ ಈ ರೀತಿಯಾಗಿ ವಿಷಯವು ಹರಡಿತು. ಭೋಲು ಕೆ ಮೂಸೆ, ಭೋಲುನ ಬಾಯಿಂದ, ಝುಂಡ್ ಝುಂಡ್ ಕಬೂತರ್, ಗುಂಪು ಗುಂಪಾಗಿ ಪಾರಿವಾಳಗಳು. ಕವ್ವೆ, ಕವ್ವೆ ಎಂದರೆ ಕಾಗೆ. ಗೊರಯ್ಯೆ ಎಂದರೆ ಗುಬ್ಬಚ್ಚಿ. ಮುರ್ಗೆ, ಮುರ್ಗೆ ಎಂದರೆ ಕೋಳಿ. ಯಹಾ ತಕ್ಕಿ, ಇಲ್ಲಿಯವರೆಗೆ. ಕೈ ಆಕಾರಕ್ಕೆ ರಂಗೀನ್ ಪಕ್ಷಿ, ಬೇರೆ ಬೇರೆ ಆಕಾರದ ಬಣ್ಣ ಬಣ್ಣದ ಪಕ್ಷಿಗಳು. ವಿದೇಶೋಂಕೆ ಪಕ್ಷಿ, ವಿದೇಶದಿಂದ ಬಂದಿರುವಂತಹ ಪಕ್ಷಿಗಳು ಕೂಡ. ನಿಕಲ್ ರಹೆ ಹೈ, ಹೊರಬರುತ್ತಿವೆ. ಇನ್ ಪಕ್ಷಿಯೋಸೆ ಆಕಾಶ್ ಭರ್ ಗಯಾ ಹೈ, ಈ ಪಕ್ಷಿಗಳಿಂದ ಆಕಾಶವೇ ತುಂಬಿಕೊಂಡಿದೆ. ಈ ರೀತಿಯಾಗಿ ಇಲ್ಲಿ ಊರಿನಲ್ಲಿ ಸುದ್ದಿಯು ಹಬ್ಬಿತ್ತು. ಇಲ್ಲಿ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. 3ನೇ ಪ್ರಶ್ನೆ, ವಿಲೋಮ್ ಶಬ್ದ ಲಿಖಿಯೇ, ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಉದಾಹರಣೆ, ಜಮೀನ್ ಆಸಮಾನ್, ಉದಾಹರಣೆಯಾಗಿ ಇಲ್ಲಿ ಜಮೀನ್ ಮತ್ತು ಆಸಮಾನ್ ಎಂದು ಕೊಡಲಾಗಿದೆ. ಪ್ರಶ್ನೆ ನಂಬರ್ 1, ಜಾನ, ಜಾನ ಎಂದರೆ ಹೋಗುವುದು, ವಿರುದ್ಧಾರ್ಥಕ ಪದ ಆನ, ಆನ ಎಂದರೆ ಬರುವುದಾಗಿದೆ. 2ನೇ ಪ್ರಶ್ನೆ, ಬಹುತ್, ಬಹುತ್ ಎಂದರೆ ಬಹಳ, ಬಹಳ ಇದರ ವಿರುದ್ಧಾರ್ಥಕ ಪದ ಕಡಿಮೆ ಎಂದು ಬರೆಯಬೇಕು, ಆದ್ದರಿಂದ ಕಮ್ ಎಂದು ಬರೆಯಿರಿ. 3ನೇ ಪ್ರಶ್ನೆ, ವಿಶ್ವಾಸ್ ಎಂದು ಕೊಟ್ಟಿದ್ದಾರೆ. ವಿಶ್ವಾಸ್, ಅವಿಶ್ವಾಸ್. ಬಡ, ಬಡ ಎಂದರೆ ದೊಡ್ಡದು, ಚಿಕ್ಕದು ಎಂದು ಬರೆಯುವುದಕ್ಕೆ ನಾವು ಛೋಟ ಎಂದು ಬರೆಯಬೇಕು, ಬಡ, ಛೋಟ. ಗಾಂವ್, ಶಹರ್, ಹಳ್ಳಿ, ನಗರ. ವಿದೇಶ್, ಸ್ವದೇಶ್, ವಿದೇಶ ಎಂದರೆ ಬೇರೆ ದೇಶ, ಸ್ವದೇಶ ಎಂದರೆ ನಮ್ಮ ದೇಶವಾಗಿದೆ. ಪ್ರಶ್ನೆ ನಂಬರ್ 4, ಅನ್ಯ ವಚನ ರೂಪ್ ಲಿಖಿಯೇ, ಇಲ್ಲಿ ವಚನಗಳನ್ನು ಬದಲಾಯಿಸಿ ಬರೆಯಬೇಕು. ಉದಾಹರಣೆ ನೋಡಿ, ದಿನ್ ದಿನ್. ಕೌವೆ, ಇಲ್ಲಿ ಕೌವಾ ಎಂದು ಕೊಟ್ಟಿದ್ದಾರೆ. ಕೌವೆ, ಕೌವ, ಕೌವೆ, ಈ ರೀತಿಯಾಗೂ ಕೂಡ ಇಲ್ಲಿ ಬರೆಯಬೇಕು. ಮೊದಲನೆಯದಾಗಿ ನೋಡಿ, ವಚನ ಬದಲಾಯಿಸಿದಾಗ, ಮೊದಲನೆಯದಾಗಿ ಪಂಕ್, ವಚನ ಬದಲಾಯಿಸಿದಾಗಲೂ ಕೂಡ ಪಂಕ್ ಎಂದೇ ಇರುತ್ತದೆ. ಘರ್, ಘರ್. ಪೇಟ್, ಪೇಟ್. ಲೋಗ್, ಲೋಗ್. ಕಬೂತರ್, ಕಬೂತರ್. ಪಕ್ಷಿ, ಪಕ್ಷಿಯ. ಇಲ್ಲಿ ನೀವು ವಚನವನ್ನು ಬದಲಾಯಿಸುತ್ತಿದ್ದೀರಿ. ಇಲ್ಲಿ ಕೊಟ್ಟಿರುವಂತಹ ಪದಗಳು ಹಾಗೆ ಇರುತ್ತವೆ. ಪಕ್ಷಿ, ಪಕ್ಷಿಯ. ಪೇಡ್, ಪೇಡ್. ಗಾಂವ್, ಗಾಂವ್. ಗೊರಯ್ಯ, ಗೊರಯ್ಯೆ. ಮುರ್ಗಾ, ಮುರ್ಗೆ. ಬೆಚಾರ, ಬೆಚಾರಾಯ್. ವಾದ, ವಾದೆ. ಇಲ್ಲಿ ಕೆಲವೊಂದಿಷ್ಟು ಪದಗಳು ವಚನ ಬದಲಾಯಿಸಿದಾಗಲೂ ಕೂಡ ಹಿಂದಿಯಲ್ಲಿ ಆ ಶಬ್ದ ಅದೇ ಶಬ್ದವಾಗಿ ಇರುತ್ತದೆ. ಇಲ್ಲಿ ನೋಡಬಹುದು, ಪಂಕ್, ಪಂಕ್. ಘರ್, ಘರ್. ಈ ಪದಗಳು ಇಲ್ಲಿ ವಚನ ಬದಲಾಯಿಸಿದಾಗಲೂ ಕೂಡ ಬದಲಾಗುವುದಿಲ್ಲ. ಉತ್ತರವನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡಿ. ಕುಚ್ ಶಬ್ದ ಸದೈವ್ ಏಕವಚನ ಮೇ ಪ್ರಯುಕ್ತ ಹೋತೆ ಹೈ, ಕೆಲವೊಂದಿಷ್ಟು ಶಬ್ದಗಳು ಏಕವಚನದಲ್ಲಿಯೇ ಪ್ರಯುಕ್ತವಾಗುತ್ತವೆ. ಜೈಸೆ ಪಾನಿ, ವಾಯು, ಅಗ್ನಿ, ಭೂಮಿ, ಆಕಾಶ ಆದಿ. ಇಲ್ಲಿ ಪಾನಿ ನೀರು,
ವಾಯು ಗಾಳಿ, ಅಗ್ನಿ ಎಂದರೆ ಬೆಂಕಿ, ಭೂಮಿ ನೆಲ ಅಥವಾ ಭೂಮಿ ಎಂದು ನೀವು ತೆಗೆದುಕೊಳ್ಳಬಹುದು, ಆಕಾಶ. ಈ ರೀತಿಯ ಶಬ್ದಗಳು ಅವು ಏಕವಚನದಲ್ಲಿ ಬಹುವಚನಕ್ಕೆ ಪರಿವರ್ತಿಸಿದಾಗಲೂ ಕೂಡ ಏಕವಚನದಲ್ಲೇ ನಾವು ಬರೆಯಬೇಕಾಗುತ್ತದೆ. ಪ್ರಶ್ನೆ ನಂಬರ್ 5 ನೋಡಿ. ರಿಕ್ತ ಸ್ಥಾನೋಂಕಿ ಪೂರ್ತಿ ಕೀಜಿಯೇ. ಬಿಟ್ಟಿರುವಂತಹ ಸ್ಥಳಗಳನ್ನು ತುಂಬಬೇಕಾಗಿದೆ. ಮೊದಲನೇ ಪ್ರಶ್ನೆ, ಭೋಲುನೆ ಅಪ್ನಿ ಪತ್ನಿ ಡ್ಯಾಶ್ ಸೆ ಕಹಾ. ಭೋಲುನೆ ಅಪ್ನಿ ಪತ್ನಿ ಹೀರಾ ಸೆ ಕಹಾ. प्रश्न नंबर 2, भोलू ने डैश में पंख की बात बता दी. भोलू ने दूध में पंख की बात बता दी. प्रश्न नंबर 3, हीरा का पेट डैश लगा. हीरा का पेट फूलने लगा. लोग बात का डैश बना देंगे. लोग बात का बतंगड़ बना देंगे. प्रश्न नंबर 5, चंपा ने अपनी सहेली डैश से सारी बात उगल दी. चंपा ने अपनी सहेली चमेली से सारी बात उगल दी. प्रश्न नंबर 6, गांव में खबर फैल गई कि पक्षियों से डैश भर गया. गांव में खबर फैल गई कि पक्षियों से आकाश भर गया. ಪ್ರಶ್ನೆ ನಂಬರ್ 6, ಇನ್ ಪಕ್ಷಿಯೋಂ ಕೆ ನಾಮ್ ಕನ್ನಡ ಅಥವಾ ಅಂಗ್ರೇಜಿ ಮೇ ಲಿಖಿಯೇ. ಇಲ್ಲಿ ಕೊಟ್ಟಿರುವಂತಹ ಪಕ್ಷಿಗಳ ಹೆಸರನ್ನು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಈಗ ನಾವು ಬರೆಯುತ್ತಾ ಹೋಗೋಣ. ಉದಾಹರಣೆಯನ್ನು ನೋಡಿ. ಕಬೂತರ್ ಕನ್ನಡದಲ್ಲಿ ಪಾರಿವಾಳ, ಅಂಗ್ರೇಜಿ ಅಂದರೆ ಇಂಗ್ಲಿಷ್ನಲ್ಲಿ ಪಿಜನ್ ಎಂದು ಕರೆಯಲಾಗುತ್ತದೆ. ಈಗ ಎರಡನೆಯದಾಗಿ ತೋತ. ತೋತ ಎಂದರೆ ಗಿಳಿ, ಇಂಗ್ಲಿಷ್ನಲ್ಲಿ ಗಿಳಿಗೆ ಪ್ಯಾರೋಟ್ ಎಂದು ಕರೆಯುತ್ತಾರೆ. ಬರೆಯಿರಿ PARROT ಪ್ಯಾರೋಟ್. ಮೈನಾ ಕನ್ನಡದಲ್ಲೂ ಕೂಡ ಮೈನಾ ಎಂದೇ ಕರೆಯಲಾಗುತ್ತದೆ, ಅಂಗ್ರೇಜಿಯಲ್ಲೂ ಅಂದರೆ ಇಂಗ್ಲಿಷ್ನಲ್ಲೂ ಕೂಡ ಮೈನಾ ಎಂದೇ ಕರೆಯುತ್ತಾರೆ. MYNA ಮೈನಾ. ಕೌವ ಕಾಗೆ, ಕಾಗೆಯನ್ನ ಕ್ರೌ ಎಂದು ಕರೆಯಲಾಗುತ್ತದೆ. CROW ಎಂದು ಬರೆಯಿರಿ. ಬಾಜ್. ಬಾಜ್ ಎಂದರೆ ಗಿಡುಗ, ಗಿಡುಗಕ್ಕೆ ನಾವು ಇಂಗ್ಲಿಷ್ನಲ್ಲಿ ಹಾಕ್ ಎಂದು ಕರೆಯುತ್ತೇವೆ. HAWK ಹಾಕ್ ಎಂದು ಬರೆಯಿರಿ. ಇಲ್ಲಿ ಗಿದ್ ಎಂದು ಕೊಟ್ಟಿದ್ದಾರೆ. ಗಿದ್ದೆಂದರೆ ರಣಹದ್ದು, ರಣಹದ್ದಿಗೆ ಇಂಗ್ಲಿಷ್ನಲ್ಲಿ ವೆಲ್ಚರ್ ಎಂದು ಕರೆಯಲಾಗುತ್ತದೆ. VULTURE ಎಂದು ಬರೆಯಿರಿ. ಗೊರಯ್ಯ. ಗೊರಯ್ಯ ಎಂದರೆ ಗುಬ್ಬಚ್ಚಿ, ಗುಬ್ಬಚ್ಚಿಗೆ ಸ್ಪ್ಯಾರೋ ಎಂದು ಕರೆಯುತ್ತಾರೆ. SPARROW ಸ್ಪ್ಯಾರೋ ಎಂದು ಬರೆಯಿರಿ. ಬಗುಲ. ಬಗುಲ ಎಂದರೆ ನೀರು ಹಕ್ಕಿ ಅಥವಾ ನೀರು ಹಕ್ಕಿ ಎಂದು ಬರೆಯುತ್ತೇವೆ. ವೇಡಿಂಗ್ ಬರ್ಡ್. WADINGBIRD ಇಂಗ್ಲಿಷ್ನಲ್ಲಿ ಬರೆದುಕೊಳ್ಳಿ. ಮುರ್ಗಾ. ಮುರ್ಗಾ ಎಂದರೆ ಹುಂಜ, ಹುಂಜವನ್ನು ಇಂಗ್ಲಿಷ್ನಲ್ಲಿ ಹೆನ್ ಎಂದು ಕರೆಯುತ್ತಾರೆ. HEN ಹೆನ್. ಚಮಗಾದಡ್ ಎಂದು ಕೊಟ್ಟಿದ್ದಾರೆ. ಬಾವಲಿ ಎಂದರೆ ಫ್ಲಿಟರ್ ಎಂದು ಕರೆಯುತ್ತೇವೆ. FLITTER ಫ್ಲಿಟರ್ ಎಂದರೆ ಬಾವಲಿ, ಇಂಗ್ಲಿಷ್ನಲ್ಲಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7, ಇನ್ ವಾಕ್ಯೋ ಮೇ ಚಿಪೆ ಪಕ್ಷಿಯೋಂ ಕೆ ನಾಮ್ ಢೂಂಢ್ ಕರ್ ಲಿಖಿಯೇ. ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳಲ್ಲಿ ನಾವು ಪಕ್ಷಿಗಳ ಹೆಸರನ್ನ ಹುಡುಕಿ ಬರೆಯಬೇಕು. ಇಲ್ಲಿ ನೋಡಿ. ಅಬ್ ತೋ ತಾಜಾ ಫಲ್ ಖಾಲೋ. ಇಲ್ಲಿ ನೋಡಿ ತೋ ಮತ್ತು ತಾಜಾ, ತೋತಾ ಬಂದಿದೆ, ಆದ್ದರಿಂದ ತೋತಾ. ಇಲ್ಲಿ ಜಾ ಫಲ್ ಖಾಲೋ, ಇಲ್ಲೂ ಕೂಡ ನೀವು ತೋತಾ ಅನ್ನ ನೋಡಬಹುದಾಗಿದೆ. ಈಗ ಪ್ರಶ್ನೆಯನ್ನ ನೋಡಿ. ತುಮ್ಕೋ ಯಲಹಂಕಂ ಜಾನಾ ಹೋಗ. ಇಲ್ಲಿ ನೋಡಿ ಕೋ ಮತ್ತು ಯ ಲ, ಕೋಯಲ್, ಈ ಮೂರು ಪದಗಳನ್ನು ಸೇರಿಸಿ ಕೋಯಲ್ ಮಾಡಿದ್ದೇವೆ. ಜಬ್ ಗುಲಾಬ್ ದೇಖ್ತಿ ಹೂಂ ತಬ್ ಖುಷಿ ಹೋತಿ ಹೈ. ಇಲ್ಲಿ ನೋಡಿ ಗುಲಾಬ್, ಇದನ್ನು ನಾವು ಬ ಗೂಲ ಈ ರೀತಿಯಾಗಿ ಅಥವಾ ಇಲ್ಲಿ ಬ ಗೂಲ ಈ ರೀತಿಯಾಗಿ ನಾವು ಸೇರಿಸಿ ಬಗುಲ ಎಂದು ಬರೆದಿದ್ದೇವೆ. ತುಮ್ ಮೃಗಾಲಯ ಮೇ ಘೂಮೋ ರಮೇಶ್. ಇಲ್ಲಿ ಮೋ ಮತ್ತು ರ, ಮೋರ್, ನವಿಲು ಬಂದಿದೆ, ಮೋರ್ ಎಂದು ಬರೆದುಕೊಳ್ಳಿ. ನಿವಾಸ್ ಸ್ಥಾನೋಂಕೋ ಜಾನಿಯೇ. ಇಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳು ವಾಸಿಸುವಂತಹ ಸ್ಥಳಗಳನ್ನು ತಿಳಿದುಕೊಳ್ಳಿ ಎಂದು ಕೊಟ್ಟಿದ್ದಾರೆ. ಆದ್ಮಿ ಮನುಷ್ಯ, ಘರ್ ಮಕಾನ್ ಮನೆಗಳಲ್ಲಿ ವಾಸಿಸುತ್ತಾನೆ. ಪಕ್ಷಿ ಘೋಸಲಾ, ಪಕ್ಷಿಗಳು ಗೂಡುಗಳಲ್ಲಿ ವಾಸಿಸುತ್ತವೆ. ಬಕರಿ ಬಾಡ್, ಘೋಡ ಅಸ್ತಬಲ್ ಘುಡ್ಸಾಲ, ಚೂಹಾ ಬಿಲ್, ಸಾಂಪ್ ಬಾಂಬಿ, ಸಿಂಹ ಗುಫಾ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಘೋಡ, ಅದಕ್ಕೆ ಘೋಡ ವಾಸಿಸುವಂತಹ ಸ್ಥಳಕ್ಕೆ ಘುಡ್ಸಾಲ ಎಂದು ಕರೆಯಲಾಗುತ್ತದೆ. ಚೂಹಾ ಬಿಲ್ ಬಿಲದಲ್ಲಿ, ಸಾಂಪ್ ಬಾಂಬಿ ಸಾಂಪ್ ಇಲ್ಲಿ ಹುತ್ತದಲ್ಲಿ, ಸಿಂಹ ಸಿಂಹವು ಗುಹೆಯಲ್ಲಿ ವಾಸಿಸುತ್ತದೆ ಎಂದು ಅರ್ಥವಾಗಿದೆ. ಸಾರ್ಥಕ್ ವಾಕ್ಯ ಬನಾಯಿಯೇ. ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು ಇಲ್ಲಿ ಅದಲು ಬದಲು ಮಾಡಿ ಕೊಟ್ಟಿದ್ದಾರೆ, ಸರಿಯಾಗಿ ಜೋಡಿಸಿ ನಾವು ಬರೆಯಬೇಕು. ಕಹೂಂಗಿ ಕಸಂ ನಹಿ ಸೆ ಕಿಸಿ ಸೆ ಎಂದು ಕೊಡಲಾಗಿದೆ. ಸರಿಯಾಗಿ ಜೋಡಿಸಿದಾಗ ಕಸಂ ಸೆ ಕಿಸಿ ಸೆ ನಹಿ ಕಹೂಂಗಿ ಈ ರೀತಿಯಾಗಿ ಬರೆಯಬೇಕು. ನಂತರ ಗಾಯನ ಸೆ ರಹ ಚಂಪಾ, ಚಂಪಾ ಸೆ ರಹಾನ ಗಯ. ಮೂರನೇ ಪ್ರಶ್ನೆ, ಆಯಿ ಖಾಸಿ ಕೋ ಭೋಲೂಜಿ ಎಂದು ಕೊಟ್ಟಿದ್ದಾರೆ. ಭೋಲೂಜಿ ಕೋ ಆಜ್ ಖಾಸಿ ಆಯಿ.
ಆನೆ ಲೋಗ್ ಚಮತ್ಕಾರ ಯಹ ದೇಖ್ನೆ ಲಗೆ ಎಂದು ಕೊಡಲಾಗಿದೆ. ಯಹ ಚಮತ್ಕಾರ ದೇಖ್ನೆ ಲೋಗ್ ಆನೆ ಲಗೆ. ಇನ್ಕೆ ಚಲನ್ ಕಾ ತರೀಕಾ ಬತಾಯಿಯೇ. ಇಲ್ಲಿ ಈ ಪ್ರಾಣಿ ಅಥವಾ ಪಕ್ಷಿಗಳು ನಡೆಯುವಂತಹ ರೀತಿಯನ್ನ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫುದಕ್, ಭಾಗ್, ರೇಂಗ್, ತೇರ್, ಉಡ್ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು ನಾವು ಪಿಟ್ಟ ಸ್ಥಳಗಳನ್ನು ತುಂಬಬೇಕು. ಮಚ್ಚಲಿ ಪಾನಿ ಮೇ ಡ್ಯಾಶ್ ಹೈ ಅಂದರೆ ಇಲ್ಲಿ ಮೀನು ನೀರಿನಲ್ಲಿ ತೇಲುತ್ತದೆ ಎಂದು ಬರೆಯಬೇಕು. ತೇಲುತ್ತದೆ ಇದಕ್ಕೆ ತೇರ್ ಅಥವಾ ತೇರ್ತೆ ಹೈ ಎಂದು ಬರೆಯಬೇಕಾಗುತ್ತದೆ. ಸಾಂಪ್ ಜಮೀನ್ ಪರ್ ರೇಂಗ್ತೆ ಹೈ. ಇಲ್ಲಿ ರೇಂಗ್ ಎಂದು ಕೊಟ್ಟಿದ್ದಾರೆ, ರೇಂಗ್ತೆ ಹೈ ಎಂದು ಬರೆಯಿರಿ. ಜಾನವರ್ ಚಾರ್ ಪೈರೋನ್ ಸೆ ಭಾಗ್ ಎಂದು ಕೊಟ್ಟಿದ್ದಾರೆ, ಭಾಗತೆ ಹೈ. ಪಕ್ಷಿ ಪಂಖೋಂಕೆ ಸಹಾರೆ ಉಡ್ತೆ ಹೈ, ಹಾರುತ್ತದೆ ಎಂದು ಅರ್ಥ. ಮೇಂಡಕ್ ಡ್ಯಾಶ್ ಹುಯೆ ಆಗೆ ಬಡ್ತೆ ಹೈ. ಮೇಂಡಕ್ ಫುದಕ್ತೆ ಹುಯೆ ಆಗೆ ಬಡ್ತೆ ಹೈ. ಪ್ರಶ್ನೆ ನಂಬರ್ 11. ದೇಖೆ ಆಪ್ ಕೋಯಲ್ ಕೆ ಬಾರೆ ಮೇ ಕಿತನಾ ಜಾನ್ತೆ ಹೈ. ಈಗ ನಾವು ಕೋಗಿಲೆಯ ಬಗ್ಗೆ ಬರೆಯುತ್ತಾ ಹೋಗಬೇಕು. ಕೋಯಲ್ ಏಕ್ ಡ್ಯಾಶ್ ಹೈ. ಕೋಯಲ್ ಒಂದು ಪಕ್ಷಿಯಾಗಿದೆ, ಆದ್ದರಿಂದ ಕೋಯಲ್ ಏಕ್ ಪಕ್ಷಿ ಹೈ. ಉಸ್ಕಾ ರಂಗ್ ಡ್ಯಾಶ್ ಹೋತಾ ಹೈ. ಉಸ್ಕಾ ರಂಗ್ ಕಾಲಾ ಹೋತಾ ಹೈ. ವಹ ಡ್ಯಾಶ್ ಜೈಸೆ ಹಿ ದಿಖಾಯಿ ದೇತಿ ಹೈ. ಇಲ್ಲಿ ಕೋಗಿಲೆಯು ಕಾಗೆಯ ರೀತಿ ಕಾಣಿಸುತ್ತದೆ, ಆದ್ದರಿಂದ ವಹ ಕೌವೆ ಜೈಸೆ ಹಿ ದಿಖಾಯಿ ದೇತಿ ಹೈ ಎಂದು ಬರೆಯಿರಿ. ವಹ ಮೀಠೆ ಸ್ವರ ಸೆ ಡ್ಯಾಶ್ ಹೈ. ಅದು ಮಧುರವಾದಂತಹ ಕಂಠದಿಂದ ಹಾಡುತ್ತದೆ ಎಂದು ಬರೆಯಬೇಕು. ವಹ ಮೀಠೆ ಸ್ವರ ಸೆ ಗಾತಿ ಹೈ. ವಹ ಕೇವಲ್ ಡ್ಯಾಶ್ ಋತು ಮೇ ಗಾತಿ ಹೈ. ವಹ ಕೇವಲ್ ವಸಂತ ಋತು ಮೇ ಗಾತಿ ಹೈ. ವಹ ಅಪ್ನೆ ಡ್ಯಾಶ್ ಕೌವೆ ಕೆ ಘೋಸ್ಲೆ ಮೇ ದೇತಿ ಹೈ. ಅವುಗಳ ಮೊಟ್ಟೆಗಳನ್ನು ಯಾವುದರ ಗೂಡಲ್ಲಿ ಇಡುತ್ತದೆ ಎಂದು ಕೇಳಿದ್ದಾರೆ. ವಹ ಅಪ್ನೆ ಅಂಡೆ ಕೋ ಕೌವೆ ಕೆ ಘೋಸ್ಲೆ ಮೇ ದೇತಿ ಹೈ. ಕೇವಲ್ ಡ್ಯಾಶ್ ಸೆ ಹಮ್ ಕೋಯಲ್ ತಥಾ ಕವ್ವೆ ಮೇ ಅಂತರ್ ಕರ್ ಸಕ್ತೆ ಹೈ. ಕೇವಲ್ ಧ್ವನಿಯಿಂದ ನಾವು ಕೋಗಿಲೆ ಮತ್ತು ಕಾಗೆಯ ಅಂತರವನ್ನು ನೋಡಬಹುದು ಎಂದು ಬರೆಯಬೇಕು. ಇಲ್ಲಿ ಧ್ವನಿ ಎಂದು ಬಿಟ್ಟ ಸ್ಥಳದಲ್ಲಿ ಬರೆದುಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಮಿರ್ಚ್ ಮಸಾಲಾ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಾಠ 3 ಮೇರಾ ದೇಶ್ ಮೇರಿ ಮಾ ಈ ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.